ಇದು ಜೊಂಕೆ ಗುಲಾಬಿ ಅಂತ ಹೇಳ್ಬೋದು. ಹಾ. ಇದು ಕಲರ್ಸ್ ಕೂಡ ಹಾಗೆ ತುಂಬಾ ಬರುತ್ತೆ ಒಂದೇ ಕಲರ್ ಅಲ್ಲಿ. ಇವಾಗ ನೋಡಿ ತುಂಬಾ ಡಿಫರೆನ್ಸ್ ಉಂಟು ಅಂತ. ಈಗ ಇದು ಹಳದಿ ಬೇರೆ. ಇದು ಎಲ್ಲ ಒಂದೇ ಗಿಡ, ಹಾ. ಬಟ್ ಕಲರ್ಸ್ ಅದು ದಿನ ಹೋದಾಗ ಬೇರೆ ಬೇರೆ ಬರ್ತಾ ಇರ್ತದೆ. ಅದಕ್ಕೆ ನಗು ನೋಡಿ ಅಲ್ಲ, ಹೇಗೆ ನಗಡಿ. ಹಾಯ್ 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 ನೋಡಿ, ಇವರಿಬ್ರು ಯೂಟ್ಯೂಬರ್ಗಳು ಮೋಟಿವೇಶನ್ ಕೂಡ ಬೇಕು. ವ್ಯೂಸ್ ಬರ್ತಾ ಇದೆ ಅಂತ ನಮ್ಗೂ ಒಂದು ಮೋಟಿವೇಶನ್ ಇರುತ್ತೆ ನೋಡಿ ಅಲ್ವಾ. ಮೇ ಬಿ ಅದು ಕೂಡ ಆಗಿರ್ಬೋದು. ನಾನೊಬ್ರು ಲೇಡೀಸ್ ಲೈಫ್ ಸ್ಟೈಲ್ ಅಂತ ಒಂದು ಚಾನಲ್ ನೋಡಿದ್ದೆ. ಅವ್ರದ್ದೊಂದು ವರ್ಷದಿಂದ 2 ವರ್ಷದಿಂದ ಒಂದು 25,000 ಜನ ಸಬ್ಸ್ಕ್ರೈಬರ್ ಇದ್ರು. ಡೈಲಿ ಆಗ್ತದ. ಡೈಲಿ ಇದೇ ತರ ಒಂದು ಹೂ ಬಿಟ್ರೆ ಒಂದು 3 ದಿನ 4 ದಿನ ಇರುತ್ತೆ. ಎಷ್ಟು ದಿನ ಉಳಿತದೆ? 4 ದಿನ. 4 ದಿನ ಇರುತ್ತೆ. ನಿಮ್ಗೆ ಮನೆಯಲ್ಲೇ ಹಸು ಸಗಣಿ ಸಿಗತ್ತೆ ಅಂತಂದ್ರೆ ಅದೇ ಚೆನ್ನಾಗಿ ಬರುತ್ತೆ. ಏನು ಬೇರೆ ಏನು ಬೇಡ. ಇದು ಗೌರಿ ಹೂವ. ಇದು ಗೌರಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇದು ಹಿಪ್ಪಲಿ ಗಿಡವನ್ನು ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಇದಕ್ಕಿಂತ ಮೊದಲು ಒಂದು ವಿಶೇಷವಾಗಿರುವಂತ ಇದರ ಬಗ್ಗೆ ವಿಡಿಯೋ ಬಿಟ್ಟಿದ್ದೆ. ಪ್ರಶಾಂತರು ಅಂತೇಳಿ ಪಟಿಕಲ್ ಅನ್ನುವಂಥ ಒಂದು ಫಾರ್ಮ್ ನಡೆಸ್ತಿದ್ದಾರೆ. ಅದರ ಯೂಟ್ಯೂಬ್ ಚಾನಲ್ ಮುಖಾಂತರ ಕೂಡ ಅದ್ಭುತವಾಗಿರುವಂತಹ ಕೃಷಿ ಮಾಹಿತಿಗಳನ್ನೆಲ್ಲ ಕೊಡ್ತಾರೆ. ಈ ವಿಡಿಯೋ ಮಾಡುವ ಸಂದರ್ಭದಲ್ಲಿ ಈ ಹೂವಿನ ಗಿಡಗಳನ್ನೆಲ್ಲ ನೀವು ಕಾಣಬಹುದು. ಅದು ತುಂಬಾ ನಮ್ಮ ಗೃಹಿಣಿಯರು ಇರ್ತಾರೆ, ಅವರಿಗೆಲ್ಲರೂ ಕೂಡ ತುಂಬಾ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವರಿಗೆಲ್ಲರೂ ಕೂಡ ತುಂಬಾ ಆಸಕ್ತಿ ಇರ್ತದೆ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ ಇದರ ಬಗ್ಗೆ ತಿಳಿಸೋದಕ್ಕೋಸ್ಕರ ನಾನು ಬಂದಿರುವಂತದ್ದು. ಇವರು ಇಬ್ರು ಗಂಡ ಹೆಂಡತಿ ಇಬ್ರು ಕೂಡ ಯೂಟ್ಯೂಬರ್ಗಳೇ, ಅಂದ್ರೆ ಪ್ರವೃತ್ತಿಯಾಗಿ ಯೂಟ್ಯೂಬ್ ಅನ್ನು ನಡೆಸ್ತಿದ್ದಾರೆ. ಅವರ ಯೂಟ್ಯೂಬ್ ಜರ್ನಿ ಮತ್ತು ಈ ಹೂ ತೋಟದ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಬನ್ನಿ ಪ್ರಜ್ಞಾ ಮೇಡಮ್ ಜೊತೆ ಮಾತುಕತೆಯನ್ನು ಮಾಡೋಣ. ಸ್ನೇಹಿತರೆ, ಪ್ರಜ್ಞಾ ವಿತ್ ಬ್ಲಾಗ್ ನ ಪ್ರಜ್ಞಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮ್ಗೆ ಈ ಹೂವಿನ ತೋಟಗಳನ್ನೆಲ್ಲ ನೋಡಿ ಪ್ರಾರಂಭ ಮಾಡಿದಾಗ ಈಗ ಒಂದು 6 ತಿಂಗಳಿಂದ ಇದೊಂದು ಹವ್ಯಾಸ ಆಗಿದೆ. ಅಂದ್ರೆ ಕೃಷಿ ಒಟ್ಟಿಗೆ ಇದನ್ನು ಜನರಿಗೆ ತೋರಿಸುವ ಅಂತ. ಇದೊಂದು ಕೃಷಿಯ ಇನ್ನೊಂದು ಮುಖ. ಇದೊಂದು ಅಷ್ಟು ಸುಲಭ ಇಲ್ಲ, ನಾವು ಹೇಳೋಷ್ಟು ಸುಲಭ ಇಲ್ಲ ರೆಡಿ ಮಾಡ್ಲಿಕ್ಕೆ. ನೀವು ಇದನ್ನು ಯಾವ್ಯಾವ ಗಿಡಗಳನ್ನೆಲ್ಲ ಹಾಕಿದ್ದೀರಿ? ನಾವು ಇಲ್ಲಿ ಮನೆಯಲ್ಲಿ ಅದೇ ಗುಲಾಬಿ, ದಾಸವಾಳ, ಮಲ್ಲಿಗೆ ಒಂದೆರಡು ವೆರೈಟಿ. ಇದು ಯಾವ ವೆರೈಟಿ? ಇದು ಜೊಂಕೆ ಗುಲಾಬಿ ಅಂತ ಹೇಳ್ಬೋದು. ಇದು ಕಲರ್ಸ್ ಕೂಡ ಹಾಗೆ ತುಂಬಾ ಬರುತ್ತೆ ಒಂದೇ ಕಲರ್ ಅಲ್ಲಿ. ಇವಾಗ ನೋಡಿ ತುಂಬಾ ಡಿಫರೆನ್ಸ್ ಉಂಟು ಅಂತ. ಈಗ ಇದು ಹಳದಿ ಬೇರೆ. ಇದು ಎಲ್ಲ ಒಂದೇ ಗಿಡ, ಬಟ್ ಕಲರ್ಸ್ ಅದು ದಿನ ಹೋದಾಗ ಬೇರೆ ಬೇರೆ ಬರ್ತಾ ಇರ್ತದೆ. ಆಗುವಾಗ ಒಂದು ಜೊಂಕೆಯಲ್ಲಿ ಒಂದು 7-8 ಕೂಡ ಆಗ್ತದೆ. ಇವಾಗ ಆಲ್ರೆಡಿ ಕಟ್ ಮಾಡಿದ ಕಾರಣ ಮತ್ತೆ ಚಿಗುರ್ತಾ ಉಂಟು. ಗೊಬ್ಬರ ನಾರ್ಮಲ್ ಫಿಶ್ ಮ್ಯಾನ್ಯೂರ್ ಇಲ್ಲ ಗೋಸ್ವರ್ಗ ಸಾರ ಅಂತ ಬರುತ್ತಲ್ಲ, ಸಗಣಿ ಗೊಬ್ಬರ ಆತರ. ಸಾಧಾರಣ ಹೇಗೆ ಹೇಳ್ತಾರೆ ಅಂದ್ರೆ, ಈ ಹೂಗಳನ್ನ ಕಾಣುವಾಗ ನಿಮ್ಗೆ ಹೊರಗಡೆ ಜನರದ್ದು ಮನಸ್ಥಿತಿ ಅಂದ್ರೆ ನರ್ಸರಿಯಲ್ಲಿ ಚೆನ್ನಾಗಿ ಕಾಣುತ್ತೆ, ಮನೆಯಲ್ಲಿ ಬರುವಾಗ ಆಗುದಿಲ್ಲ ಅಂತ. ಆದ್ರೆ ನಾನು ಇಲ್ಲಿ ನೋಡುವಾಗ ನ್ಯಾಚುರಲ್ ಆಗಿ ಇಲ್ಲಿ ಬಂದಿದೆ. ಹೇಗೆ ಇದು? ಅಷ್ಟೇ, ನೀರ್ ಚೆನ್ನಾಗಿ ಕೊಡ್ಬೇಕು, ಬಿಸಿಲು ಕೂಡ ಬೇಕು. ಆತರ ಇದ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಇದ್ರದ್ದು ಗಿಡ ಎಲ್ಲ ಮಾಡುವ ವಿಧಾನಗಳು? ಈ ಗುಲಾಬಿ ಸ್ವಲ್ಪ ಏರ್ ಲೇಯರಿಂಗ್ ಮಾಡಿದ್ರೇನೆ ಬದುಕೋದು. ಇದ್ರ ಮೇಲ್ಗಡೆ ಸ್ಕಿನ್ ಒಂದ್ ರೌಂಡ್ ತೆಗ್ದು ಆಮೇಲೆ ಮಣ್ಣು ಕಟ್ಟಿ ನೀರು ಹಾಕ್ಬೇಕು. ಮಣ್ಣು ಇಟ್ಟು ಬಟ್ಟೆ ಕಟ್ಟಬೇಕಾ? ಬಟ್ಟೆ ಕಟ್ಟಬೇಕು. ಮಣ್ಣಿಟ್ಟು ಪ್ಲಾಸ್ಟಿಕ್ ಕಟ್ಬೋದು. ಪ್ಲಾಸ್ಟಿಕ್ ಕಟ್ಬೋದು. ಬಟ್ಟೆ ಕಟ್ಟಿದ್ರೆ ತೇವಾಂಶ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಕಟ್ಟಿದ್ರೆ ತೇವ ಎಳ್ಕೊಳಕ್ಕಾಗಲ್ಲ. ಆತರ ನೀರ್ ಹಾಕಿದಾಗ ಪ್ಲಾಸ್ಟಿಕ್ ಕಟ್ಟಿದ್ರೆ. ಹೆಚ್ಚಿನ ಕಡೆಗಳಲ್ಲಿ ಈ ಹೂವಿನ ತೋಟಕ್ಕೆ ಒಂದು ಸಪರೇಟ್ ಜಾಗ ಮಾಡಿರ್ತಾರೆ. ನೀವ್ ಹೇಗೆ ನ್ಯಾಚುರಲ್ ಆಗಿ ಮಾಡ್ತಾ ಹೋಗಿದ್ರಿ? ಅಷ್ಟೇ, ಇಲ್ಲಿ ಒಂದು ಸೈಡ್ ಅಲ್ಲಿ ಈ ತರ ಮಾಡ್ಕೊಂಡು ಹೋಗಿ. ಮುತ್ತು ಮಲ್ಲಿಗೆ ಹೆಚ್ಚಾಗ್ತದಲ್ಲ ಇದ್ರಲ್ಲಿ? ಅದು ತುಂಬಾ. ಇದಕ್ಕೆ ಮಾರ್ಕೆಟ್ ಇಲ್ವಾ ಅಂತ? ಇಲ್ಲ ಇಲ್ಲ, ಹೊರಗಡೆ ಬೇಗ ಹಾಳಾಗ್. ಹೌದಾ? ಈಗ ನೀರಿನ ವ್ಯವಸ್ಥೆಗಳೆಲ್ಲ ಹೇಗೆ ಮಾಡ್ತಾ ಹೋಗಿದ್ರಿ? ತೋಟ ಕೊಡೋ ಪೈಪ್ ಕನೆಕ್ಷನ್ ಅನ್ನ ಇಲ್ಲಿ ಕೂಡ ಹಾಕಿರೋದು. ಆಮೇಲೆ ಎಕ್ಸ್ಟ್ರಾ ನೀರ್ ಬೇಕು ಅಂತ ಅನ್ಸಿದಾಗ ಒಂದ್ ಸ್ವಲ್ಪ 2-3 ದಿನಕ್ಕೊಂದ್ಸರಿ ನೀರು ಬಿಡು. ಸುರುಳಿ ಇದೆ ಅಲ್ಲ? ಸುರುಳಿ ಇದೆ, ಒಂದು ವೆರೈಟಿ ಇದೆ. ಈಗ ನಿಮ್ದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಹೌದು. ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ಜನರಿಗೆ ಈ ಬ್ಲಾಗ್ ಅಂತ ಹೇಳಿದಾಗ ಏನದು ಒಂದು ದೊಡ್ಡ ಕಂಟೆಂಟ್ ಎಲ್ಲ ಅಂತ ಜನರ ಮನಸ್ಥಿತಿ. ಹೌದೌದು. ಆದ್ರೆ ನಾನು ಹೇಳ್ತೇನೆ, ಒಂದು ಜನರ ಜೀವನವನ್ನು ಒಂದು ಈ ರೀತಿ ಒಂದು ಸ್ಟ್ಯಾಂಡರ್ಡ್ ಇದನ್ನು ತೋರಿಸುವಂತದ್ದು ಕೂಡ ಉಂಟಲ್ಲ, ತುಂಬಾ ಜನರಿಗೆ ಇನ್ಸ್ಪೈರ್ ಆಗುತ್ತೆ. ಹೌದು. ನಮ್ಮಲ್ಲಿ ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ, ಈ ಒಂದು ಮೈಂಡ್ ಸೆಟ್ ಬರ್ತದೆ. ಅದರೊಟ್ಟಿಗೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಬರ್ತದೆ ನಂಗೆ ಅನ್ಸುತ್ತೆ. ನೀವು ಯಾವ ಕಾರಣಕ್ಕೋಸ್ಕರ ಈ ಚಾನಲ್ ಪ್ರಾರಂಭ ಮಾಡಿದ್ರಿ? ಚಾನಲ್ ನನ್ನ ಒಂದು ಲೈಫ್ ನ ಮೆಮೊರೀಸ್ ಕ್ರಿಯೇಟ್ ಮಾಡ್ಬೇಕು ಅಂತಾನೆ ಶುರು ಮಾಡಿದ್ದೆ ಆಕ್ಚುಲಿ. ನಮ್ಮ ಫ್ಯಾಮಿಲಿ ಬಗ್ಗೆ ಏನೋ ಒಂದು ಟ್ರಿಪ್ ಹೋಗ್ತೀವಿ, ಟ್ರಾವೆಲ್ ಮಾಡ್ತೀವಿ, ಅವಾಗೆಲ್ಲ ವಿಡಿಯೋಸ್ ಮಾಡಿದ್ರೆ ನಮ್ಗೆ ಅದನ್ನ ಇನ್ನೊಂದ್ ಸ್ವಲ್ಪ ಟೈಮ್ ಬಿಟ್ಟು ನೋಡಿದಾಗ ಅದೇನೋ ಒಂಥರ ಮೆಮೊರೀಸ್ ಇರುತ್ತೆ ಪ್ರತಿಯೊಂದ್ರಲ್ಲೂ. ಸೊ ಆ ಒಂದು ಕಾರಣಕ್ಕೆ ಶುರು ಮಾಡಿದ್ದು. ಅಂಡ್ ಒಂದಷ್ಟು ರೆಸಿಪೀಸ್ ಆಗಿರ್ಬೋದು, ಒಂದಷ್ಟು ಗಾರ್ಡನಿಂಗ್ ಟಿಪ್ಸ್, ಆ ತರದೆಲ್ಲ ಚಿಕ್ಕ ಪುಟ್ಟ ವಿಷಯಗಳನ್ನ ಶೇರ್ ಮಾಡೋದ್ರಿಂದ ಇನ್ನೊಬ್ರಿಗೂ ಕೂಡ ಸ್ವಲ್ಪ ಅದೇ ಹೆಲ್ಪ್ ಆಗುತ್ತೆ ಅನ್ನೋ ವಿಷಯಕ್ಕೆ ಶುರು ಮಾಡಿದೆ ಆಕ್ಚುಲಿ. ಆ ತರ ಇವಾಗ ನಿಮ್ಗೆ ಬ್ಯಾಕ್ಗ್ರೌಂಡ್ ಇತ್ತಾ? ಇದರದ್ದು ಮೀಡಿಯಾ ಬ್ಯಾಕ್ಗ್ರೌಂಡ್ ಇತ್ತಾ? ಇಲ್ಲ ಇಲ್ಲ, ಆ ತರ ಎಲ್ಲ ಏನಿಲ್ಲ. ಜಸ್ಟ್ ಹಾಬಿ ತರನೇ ಶುರು ಮಾಡಿದ್ದು. ನೀವು ಓದಿರೋದಿಲ್ಲ? ನಾನು ಬಿಕಾಮ್ ಮಾಡಿರೋದು ಪುತ್ತೂರಲ್ಲಿ, ಪುತ್ತೂರು ವಿವೇಕಾನಂದ. ನಿಮ್ದು ಕನ್ನಡ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ಲ?
ಅದೇ ಫ್ರೆಂಡ್ಸ್ ಸ್ವಲ್ಪ ಹಾ. ಈ ಕಡೆ ಮಡಿಕೇರಿ ಆಮೇಲೆ ಮೈಸೂರು ಆ ಸೈಡ್ ಫ್ರೆಂಡ್ಸ್ ಎಲ್ಲ ಸೇರಿ ಹೌದಾ ಆ, ಅವರೆಲ್ಲ ಸೇರಿ ನಿಮ್ಮ ಮತ್ತೆ ಕನ್ನಡ ನನ್ನ ನಾನು ಸ್ವಲ್ಪ ಅದರಿಂದ ಇನ್ಫ್ಲುಯೆನ್ಸ್ ಅಲ್ಲ ಆದ ನಿಮ್ ಕನ್ನಡ ಚೇಂಜ್ ಆಗಿದೆ ಹಾ, ಕರೆಕ್ಟ್ ಅಲ್ಲ ನಾನು ಹೌದು. ಹೇಳಿದ್ದು ನಂಗೆ ಯಾಕೆಂದ್ರೆ ನೀವು ಮಾತಾಡುವಾಗ ಸಾಧಾರಣ ಮೈಸೂರು ಬೆಂಗಳೂರಿನವರು ಹಾ. ಮಾತಾಡುವಾಗೆ ಆಲ್ಮೋಸ್ಟ್ ಹೈಸ್ಕೂಲ್ ಅಲ್ಲಿ ಕೂಡ ಅವರೇ ಫ್ರೆಂಡ್ಸ್ ಇದ್ರು ಆ ತರ ಇಲ್ಲಿ ವಿವೇಕಾನಂದಲ್ಲಿ ವಿವೇಕಾನಂದ ಇದು ಲೋಕಲ್ ಬ್ಲಾಗ್ ಅಲ್ಲ ಇದು ಲೋಕಲ್ ಜಾಸ್ತಿ ಲೋಕಲ್ ಇರೋದು ಹಾ. ಇದು ಇವಾಗ ಇತ್ತೀಚೆಗೆ ಒಂದ್ ಸ್ವಲ್ಪ ಹಾ. ಬೇರೆ ಬೇರೆ ನೆಟ್ಟಿದ್ದೇನೆ ಗ್ರೋ ಬ್ಯಾಗ್ ಅಲ್ಲಿ ಹಾಕಿ ಗ್ರೋ ಬ್ಯಾಗ್ ಈಗ ಇದಕ್ಕೆ ಏನೇನ್ ಮಿಕ್ಸ್ ಮಾಡ್ತೀರಿ ಇದಕ್ಕೆ ಅದೇ ಸ್ವರ್ಗ ಸಾರ ಅಂತ ಒಂದು ಬರುತ್ತೆ ಹಾ. ಅದು ಮತ್ತೆ ಮಣ್ಣು ಹಾ. ಅಷ್ಟೇ ಬೇರೆ ಸ್ವರ್ಗ ಸಾರ ಎಷ್ಟು ಮಿಕ್ಸ್ ಮಾಡ್ಬೇಕಾಗುತ್ತೆ ಒಂದು 40% ಅದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ 40-60% ರಾಮಚಂದ್ರಪುರ ಮಟ್ಟದ ಹೌದು ಹಾ. ನಿಮ್ಗೆ ಮನೆಯಲ್ಲಿ ಹಸು ಸಗಣಿ ಸಿಗತ್ತೆ ಅಂತಂದ್ರೆ ಅದೇ ಹಾ. ಚೆನ್ನಾಗಿ ಬರುತ್ತೆ ಅಲ್ಲ. ಏನು ಬೇರೆ ಏನು ಬೇಡ ಇದು ಗೌರಿ ಹೂವು ಇದು ಯೂಟ್ಯೂಬ್ ನ ಬ್ಲಾಗ್ ಮಾಡಿದಾಗ ಆಗ ಜನರದ್ದು ಫಸ್ಟ್ ಪ್ರತಿಕ್ರಿಯೆಗಳು ಹೇಗಿತ್ತು ಫಸ್ಟ್ ಕೆಲವೊಬ್ರು ಚೆನ್ನಾಗಿದೆ ಅಂತ ಸಪೋರ್ಟ್ ಮಾಡ್ತಾರೆ ಹಾ. ಯೂಟ್ಯೂಬ್ ಶುರು ಮಾಡಿದಾಗ ಯಾವಾಗ್ಲೂ ಎಲ್ಲಾರು ಸಪೋರ್ಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಅಲ್ಲ. ನಮ್ ಫ್ಯಾಮಿಲಿನಲ್ಲಿ ಇರೋರು ಇವಾಗ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಒಂದು 200 ಜನ ಇದಾರೆ ಅಂತ ಅನ್ಕೊಳ್ಳಿ ಹಾ. ಅದ್ರಲ್ಲಿ ಒಂದು 50-70 ಜನ ಸಬ್ಸ್ಕ್ರೈಬ್ ಆಗ್ತಾರೆ ಹಾ. ಆತರ ಅಲ್ಲ. ನಿಮ್ಗೂನು ಗೊತ್ತಿರ್ಬೋದು ಹೌದೌದೌದು ಹಾಗೆ ಅಲ್ಲ. ಬಟ್ ಹೊರಗಡೆಯಿಂದ ಜಾಸ್ತಿ ರೆಸ್ಪಾನ್ಸ್ ಇರುತ್ತೆ ನಿಮ್ಗೆ ಹಂಗೆ ಅಂಡ್ ನಮ್ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯೂಟ್ಯೂಬ್ ಇಂದಾಗಿ ಯಾರಿಗೆ ಹೊಸ ಸ್ನೇಹಿತರು ನಿಮ್ಗೆ ಪರಿಚಯ ಹೌದು ತುಂಬಾ ಜನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಇವಾಗ ಕೆಲವೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮೆಸೇಜ್ ಮಾಡಿ ಹಾ. ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ So, ಕೆಲವರು ಖುಷಿ ಯೂಟ್ಯೂಬ್ ಆಗುತ್ತೆ. ಮಾಡ್ತಾ ಹೋಗ್ತಿರ್ತಾರೆ ನಾನು ನೋಡ್ತಿರ್ತೇನೆ ಬ್ಲಾಗ್ ಎಲ್ಲ ಒಂದ್ಸಲ ನಿಲ್ಲಿಸ್ತಾರೆ ಮತ್ತೆ ಮಾಡೋದಿಲ್ಲ ಏನಕ್ಕಿರ್ಬೋದು ಏನು ಮನಸ್ಥಿತಿ ಕಂಟಿನ್ಯೂಟಿ ಮಾಡಕ್ಕೆ ಏನಾದ್ರು ಮೋಟಿವೇಶನ್ ಕೂಡ ಬೇಕು ವ್ಯೂಸ್ ಬರ್ತಾ ಇದೆ ಅಂತ ನಮ್ಗೂ ಒಂದು ಮೋಟಿವೇಶನ್ ಇರುತ್ತೆ ಅನ್ನೋದು ಅಲ್ವಾ ಮೇ ಬಿ ಅದು ಕೂಡ ಆಗಿರ್ಬೋದು ನಾನೊಬ್ರು ಲೇಡೀಸ್ ಲೈಫ್ ಸ್ಟೈಲ್ ಅಂತ ಒಂದು ಚಾನಲ್ ನೋಡಿದ್ದೆ ಹಾ. ಅವ್ರದ್ದೊಂದು 2 ವರ್ಷದಿಂದ ಒಂದು 25,000 ಜನ ಸಬ್ಸ್ಕ್ರೈಬರ್ ಇದ್ರು ಹ್ಮ್. ಚೆನ್ನಾಗಿ ನಮ್ಮ ಸೌತ್ ಕೇಂದ್ರದ ಲೋಕಲ್ ವಿಷಯ ಮಾತಾಡ್ತಿದ್ರು ಈಗ ಅವ್ರು ವಿಡಿಯೋ ಹಾಕುದೇ ಕಡಿಮೆ ಮಾಡಿದಾರೆ ಅಂತ ಅನ್ಸತ್ತೆ ಯಾಕಂದ್ರೆ ನಾವೀಗ ಯೂಟ್ಯೂಬರ್ಗಳಾದ್ರಿಂದಾಗಿ ಎಲ್ಲ ಚಾನಲ್ಗಳು ನೋಡ್ತಾ ಇರ್ತೀವಿ ಒಂದ್ಸಲ ಕಣ್ಣಾಡಿಸ್ತಿರ್ತೀವಿ ಯಾಕಂದ್ರೆ ನಮಗೂ ಏನಾದ್ರೂ ಅದನ್ನ ಕಲೀಲಿಕ್ಕೆ ಆಗ್ತದ ಹೌದು ಇವ್ರೇನಾದ್ರು ಹೊಸ ಒಂದು ಐಡಿಯಾಗಳನ್ನ ತಂತ್ರಗಳನ್ನ ಉಪಯೋಗ ಮಾಡ್ತಾರ ಅಂತ ಹೇಳಿ ಅಲ್ವಾ ಹೌದು ಈಗ ನಿಮ್ಮ ಅದು ಮನೆಯ ಮೇಲೆ ಅದು ಯಾವ್ದು ಕೆಂಪು ಕೆಂಪು ಕಾಣ್ತದಲ್ಲ ಅದು ಪೆಟುನಿಯಾ ಅಂತ ಅಲ್ಲಿಗೆ ಹೋಗ್ಬೋದಾ ಹೋಗ್ಬೋದು ಅಲ್ಲಿ ಹೋಗಿ ನೋಡ್ಬೋದಾ ನೋಡು ನೋಡಿ ಸ್ನೇಹಿತರೆ ಅದೆಲ್ಲ ನೀವು ಕೆಳಗಡೆ ನೋಡಿದ್ರೆ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೇನೆ ಇದು ಯಾವ್ದು ಅಂತ ಹೇಳಿದ್ರೆ ಮೇಡಮ್ ಇದು ಏನು ವಿಶೇಷ ಇದ್ರದ್ದು ಇದು ಪಿಟೂನಿ ಅಂತ ನಿಮ್ಗೆ ಆಲ್ ಟೈಮ್ ಹೂ ಇರ್ತದೆ ಹಾ. ಎಸ್ಪೆಷಲಿ ವಿಂಟರ್ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಹಾ. ಆಮೇಲೆ ಒಂದ್ಸತಿ ನೀವು ಪಾಟ್ಗೆ ಹಾಕಿದ್ರೆ 1 ವರ್ಷ ಗಿಡ ಏನೂ ಆಗಲ್ಲ ಆಮೇಲೆ ರಿಪೋರ್ಟ್ ಮಾಡಿದ್ರೆ ಸಾಕು ಈಸಿ ಪ್ರೊಪಗೇಶನ್ ಕೂಡ ಏನು ಕಟಿಂಗ್ಸ್ ಇಂದಾನೆ ಬದುಕುತ್ತೆ ಹೌದಾ ಹಾ. ಹೆಚ್ಚು ಹೂ ಆಗ್ತದಲ್ಲ ಹೆಚ್ಚು ಹೂವು. ಕಟ್ಟಿಂಗ್ಸ್ ಇಂದ ಬದುಕತ್ತೆ ಅಂತ ಹೇಳಿ ನೀವೊಂದು ಸಣ್ಣ ಮಿಸ್ಟೇಕ್ ಮಾಡಿದಿರಿ ಯಾಕಂದ್ರೆ ನಿಮ್ಗೆ ಎಷ್ಟೋ ಫೋನ್ ಬರ್ಬೋದು ಇಲ್ಲ ನಂಗೆ ಕಮೆಂಟ್ ಅಲ್ಲಿ ಬರ್ಬೋದು ಒಂದು ನಂಬರ್ ಕೊಡಿ ನಮ್ಗೊಂದಷ್ಟು ಕಟ್ಟಿಂಗ್ ತಗೊಳ್ಳು ಅಂತ ಹೇಳಿ ಅಲ್ಲ ಆ ಡೈಲಿ ಆಗ್ತದ ಡೈಲಿ ಇದೇ ತರ ಒಂದು ಹೂ ಬಿಟ್ರೆ ಒಂದು 3 ದಿನ 4 ದಿನ ಇರುತ್ತೆ ಎಷ್ಟು ದಿನ ಉಳಿತದೆ 4 ದಿನ 4 ದಿನ ಇರುತ್ತೆ ನೋಡಕ್ಕೆ ಒಂದು ಈಗೆಲ್ಲ ಅದನ್ನೇ ಹಾಕಿದೆ ಎಲ್ಲ ಅಲ್ಲಿ ಜಾಸ್ತಿ ನೋಡುವಾಗ ಈಸಿ ಮೇಂಟೆನೆನ್ಸ್ ಅಲ್ಲ ಅಲ್ಲಿ ನೋಡುವಾಗ ಸೂಪರ್ ಕಾಣ್ತಿತ್ತು ಮಾತ್ರ ಅದು ಪೂರ್ತಿ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಂಡ್ ಇದ್ರಲ್ಲಿ ತುಂಬಾ ವೆರೈಟಿ ಇದೆ ಹೌದಾ ಹಾ. ನಿಮ್ಮ ಹತ್ರ ಒಂದೇ ವೆರೈಟಿ ಒಂದೇ ವೆರೈಟಿ ಇರೋದು ಮುಂಚೆ ಇತ್ತು ಹಾ. ಸ್ವಲ್ಪ ಅದು ಪ್ರೊಪಗೇಶನ್ ಎಲ್ಲ ಕಷ್ಟ ಸೀಡ್ಸ್ ಅಲ್ಲಿ ಜರ್ಮಿನೇಷನ್ ಸ್ವಲ್ಪ ಹಾ. ಕಷ್ಟ ಆಗುತ್ತೆ ಇದು ಇದು ಯಾವ್ದು ಇದು ಇದು ಟರ್ಟಲ್ ವೈನ್ ಅಂತ ಹಾ. ಏನಿದು ಜಸ್ಟ್ ಈ ತರ ಶೋ ಪ್ಲಾಂಟ್ ತರ ಶೋ ಪ್ಲಾಂಟ್ ಹಾ. ಫುಲ್ಲ ಒಂದು ಹುಲ್ಲು ನಮ್ಗೆ ಹುಲ್ಲಿಂದ ಇದು ಲೋಕಲ್ ಇರ್ಬೇಕಂದ್ರೆ ತೋಟದಲ್ಲೆಲ್ಲ ಇರ್ತಾರೆ ಇರುತ್ತೆ ಅಲ್ವಾ ಒಂದ್ ಸ್ವಲ್ಪ ಇರ್ತದ ಈ ತರದ್ದು ಅಲ್ಲಿ ಇರುತ್ತೆ ತೋಟದಲ್ಲಿ ಇದು ನೆಟ್ರೆ ಸ್ವಲ್ಪ ಬರ್ತದ ಹೈಬ್ರಿಡ್ ತೋಟದಲ್ಲಿ ನೆಟ್ರೆ ಬರ್ತದ ತೋಟದಲ್ಲಿ ನೆಟ್ರೂ ಬರುತ್ತೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಇದು ಯಾವ್ದು ಇದು ಅದು ಆಲ್ಬಿಡ ಅಂತ ಹಾ. ಆ ಬೆಳ್ಳುಳ್ಳಿ ರೀತಿಲಿ ಅದಲ್ಲ ಅದಲ್ಲ ಇದು ಈ ತರ ಬೇರೆ ಸ್ಮೆಲ್ ಬರ್ತದಲ್ಲ ಇದು ನಾರ್ಮಲ್ ಹಾ. ಅದ್ರಲ್ಲೂ ಅದು ಗಾರ್ಲಿಕ್ ವೈನ್ ಅಂತ ಬೇರೆ ಇದೆ ಹೌದೌದು ಅದು ಬೆಳ್ಳುಳ್ಳಿ ತರ ಸ್ಮೆಲ್ ಬರುತ್ತೆ ಇದ್ರಲ್ಲಿ ಫುಲ್ ಹೂ ಆಗತ್ತಲ್ಲ ಇದರಲ್ಲಿ ಫುಲ್ ಈ ತರ ಇದು ಪಿಟೂನಿಯಾ ಪ್ರೊಪಗೇಶನ್ ತುಂಬಾ ಈಸಿ ಈ ತರ ಕಟಿಂಗ್ಸ್ ಅಲ್ಲಿ ಹಾ. ಚಿಗುರು ಬರುತ್ತಲ್ವಾ ಅದನ್ನ ಒಂದು ಇಷ್ಟು ಕಟ್ ಮಾಡಿ ನೆಟ್ರೆ ಸಾಕು ನೋಡಿ ಇಷ್ಟು ದೊಡ್ಡದಾಗಿ ಬಂದಿದೆ ಇವಾಗ ನಾನು ಪಾಟ್ ಇಲ್ಲ ಅಂತ ಹೇಳ್ಬಿಟ್ಟು ಹಾ. ಇದು ಇಲ್ಲೇ ಇದೆ ಹಾ, ಹಾ, ಹಾ. ಪಾಟ್ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆಲ್ರೆಡಿ ಇದ್ರಲ್ಲಿ ಹೂ ಆಗಿದೆ ಹೌದು. ನಾನು ನೆಡಕ್ಕೆ ಜಾಗ ಇಲ್ಲ ಅಂತ ಹೇಳಿ ಹಿಂಗೆ ಫುಲ್ ಇಟ್ಬಿಟ್ಟು ಆಗತ್ತಲ್ಲ ಹಾ, full. ಅಲಸಂಡೆ ಹಾಕಿದಿರ ಅಂತ ಇದು ಕರಿ ಪದೆಂಜಿ ಅಂತ ಹೇಳ್ತಾರೆ ಹೌದೌದು ಅದು ಒಂದು ಟ್ರೈ ಮಾಡಕ್ಕಂತ ಹಾಕಿರೋದು ಆ ರೀತಿ ತರಕಾರಿ ಬೆಳಿತೀರಾ ತರಕಾರಿ ಎಲ್ಲ ಸೀಡ್ಲಿಂಗ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಎಲ್ಲಿ ಕೆಳಗಡೆ ಬರುತ್ತೆ ಕೆಳಗಡೆ ಮಾಡಿದ್ರೆ ತೋಟದಲ್ಲಿ ಬೆಳಿತೀರಾ ಸೀಸನ್ ಅಲ್ಲಿ ಒಂದ್ ಸ್ವಲ್ಪ ಮಾಡ್ತಾರೆ ಮಾವ ಈಗ ಇವ್ರಿದಾರಲ್ಲ ಹಾ. ಇವ್ರದ್ದು ಉಪದ್ರ ಇಲ್ವಾ ಅದಕ್ಕೆ ಅದೇ ಸ್ವಲ್ಪ ಕಷ್ಟ ಆಗೋದು ಹಾಗೆ ಮೇಂಟೈನ್ ಮಾಡ್ಲಿಕ್ಕೆಲ್ಲ ಹೌದಾ ಇವ್ರು ಲಾಗ್ ಮಾಡ್ತಾರಾ ವ್ಲಾಗ್ ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ಹೇಳಿ ಹೇಳಿ ಹಾಯ್ ಫ್ರೆಂಡ್ಸ್ ಹೇಳಿ ನೋಡಿ ಸ್ನೇಹಿತರೆ ನಿಮ್ಮ ನೋಡುವಾಗ ಮಕರ ಆಗ್ತಿದೆ ನಿಮ್ಮನ್ನ ಎಂತ ಹೂವಿನ ಗಿಡನೆಲ್ಲ ನೋಡ್ತಿದ್ರೆ ನೀವು ಅಂತ ಹೇಳಿ ಅಲ್ಲ ಅದಕ್ಕೆ ನಗು ನೋಡಿ ಅಲ್ಲ ಹೇಗೆ ನಗಡಿ ಹಾಯ್ 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 ನೋಡಿ ಇವರಿಬ್ರು ಯೂಟ್ಯೂಬರ್ಗಳು
ಹೇಗೆ ಅನ್ಸತ್ತೆ ಒಟ್ಟಾರೆ ಇಬ್ರು ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ? ಖುಷಿ ಇದೆ. ಖುಷಿಗೋಸ್ಕರ ಹೇಗೆ? ಖುಷಿ ಇದೆ ಅಂಡ್ ಚೆನ್ನಾಗ್ ಅನ್ಸುತ್ತೆ ಅಷ್ಟೇ. ಯಾರಾದ್ರೂ ಹೋದಾಗ ಎಲ್ಲಾದ್ರೂ ರೆಕಗ್ನೈಸ್ ಮಾಡಿ ಮಾತಾಡುವಾಗ ಅದೊಂದು ಖುಷಿನೇ ಬೇರೆ. ಅಲ್ಲ, ಹೌದು ದೇವಸ್ಥಾನದಲ್ಲಿ ಹೋದಾಗೆಲ್ಲ ಗುರುತಿಸ್ತಾರೆ. ಹೌದು. ನೀವ್ ಎಷ್ಟು ದಿನಕ್ಕೆ ಒಂದ್ಸಲ ಕಾಂಟ್ಯಾಕ್ಟ್ ಆಗ್ತೀರಿ? ನಾನು ವೀಕ್ಲಿ ಒಂದು 3 ಬ್ಲಾಗ್ ತರ ಆ ತರ. 3 ಬ್ಲಾಗ್. ಹಾ. ಎಷ್ಟು ನಿಮಿಷ ಇರ್ತದೆ ಒಂದು ಬ್ಲಾಗ್? ಮ್ಯಾಕ್ಸಿಮಮ್ ಅಂದ್ರೆ 12 ಮಿನಿಟ್ಸ್. ಅದಕ್ಕೆ ಜಾಸ್ತಿ ಮಾಡಬೇಕು, ಡ್ರ್ಯಾಗ್ ಮಾಡೋದು ಕಮ್ಮಿ. 12 ಮಿನಿಟ್ಸ್. ಈ ನಾರ್ಮಲ್ ಲೈಫ್ ಸ್ಟೈಲ್ ಅಲ್ಲಿ ಏನನ್ನು ನೀವು ತೋರಿಸ್ತೀರಿ? ನನ್ನ ಲೈಫ್ ಸ್ಟೈಲ್ ಯಾವ ತರ ಇದೆ ಅದನ್ನು ತೋರಿಸ್ತೀನಿ. ಅಂಡ್ ನಮ್ಮ ಮನೆಯಲ್ಲಿ ಮಾಡುವಂತ ವೆಜ್ ರೆಸಿಪೀಸ್ ಆಗಿರ್ಬೋದು, ಈ ತರ ಏನೋ ಚಿಕ್ಕ ಪುಟ್ಟ ಗಾರ್ಡನಿಂಗ್ ಕೆಲಸಗಳು, ಅಂಡ್ ಮಕ್ಳ ಕೇರ್ ಬಗ್ಗೆ ಆಗಿರ್ಬೋದು. ಇವಾಗ ನನ್ ಮಗಳಿದ್ದಾಳಲ್ವಾ, ಸೊ ಅವಳಿಗೇನು ನಾನು ಎಕ್ಸ್ಟ್ರಾ ಏನಾದ್ರು ಕೇರ್ ಏನಾದ್ರು ಮಾಡ್ತಿದೀನಿ ಅಂದ್ರೆ ಬೇಬಿ ಫುಡ್ ಆಗಿರ್ಬೋದು, ಅವಳ ಫುಡ್ ರೂಟೀನ್ ಚಿಕ್ಕವಳಿದ್ದಾಗ ಯಾರಾದ್ರು ನ್ಯೂ ಮಾಮ್ಸ್ ಇದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಕೆಲವೊಬ್ರು ಇಂಡಿಪೆಂಡೆಂಟ್ ಆಗಿ ಇರೋರ್ಗೆಲ್ಲ ಸೊ ಅದೆಲ್ಲ ಹೆಲ್ಪ್ ಆಗುತ್ತೆ. ಆತರ ಸಿಂಪಲ್ ರೆಸಿಪೀಸ್ ಆತರ. ಹೊರಗಡೆ ಟ್ರಾವೆಲ್ ವಿಡಿಯೋಸ್ ಕೂಡ ಟ್ರಾವೆಲ್ ಹೋಗ್ತೀರಾ? ಮತ್ತೆ ಶಾಪಿಂಗ್ ಎಲ್ಲ ಹೋದಾಗ ಅದು ಕೂಡ ಇರುತ್ತೆ. ಅದೇ ಬ್ರ್ಯಾಂಡ್ ಪ್ರಮೋಷನ್ ನಿಮ್ಗೆ ತುಂಬಾ ಬರುತ್ತಲ್ಲ? ಬ್ರ್ಯಾಂಡ್ ಪ್ರಮೋಷನ್ ಬರುತ್ತೆ, ನೀವು ಮಾಡಿದಿರಾ? ಸ್ವಲ್ಪ ಕಡಿಮೆ. ಎಲ್ಲ ಸಿಕ್ಕಿದೆಲ್ಲ ಒಪ್ಕೊಳ್ಳಲ್ಲ. ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಗೆ? ಮಾಡ್ತಾರೆ. ಹೇಗಿರ್ತದೆ ಅದಕ್ಕೆ ಚಾರ್ಜ್ಗಳೆಲ್ಲ? ಚಾರ್ಜ್ಗಳು ಕೆಲವೊಂದು ಹೆಚ್ಚಾಗಿ ಬಾರ್ಟರ್ ಇರುತ್ತೆ ನಿಮ್ಗೆ ಬಿಗಿನಿಂಗ್ ಅಲ್ಲಿ. ಸೊ ನೀವು ಇನ್ನ ಬಿಗಿನಿಂಗ್ ಅಲ್ಲಿ ಇದ್ದೀರಾ ಅಂತಂದ್ರೆ ಮೋಸ್ಟ್ ಆಫ್ ದ ಇದೆಲ್ಲ ಬಾರ್ಟರೇ ಬಂದಿರುತ್ತೆ. ಹಾಗಂದ್ರೆ ಅಂದ್ರೆ ನೀವು ಪ್ರಾಡಕ್ಟ್ ಏನಾದ್ರು ಅವ್ರು ನಮ್ಗೆ ಕೊಡ್ತಾರೆ, ಅದನ್ನ ರಿವ್ಯೂ ಮಾಡಿ ಹೇಳ್ಬೇಕು. ಆ ತರ ಇರುತ್ತೆ. ನಿಮ್ಗೆ ಕ್ಯಾಶ್ ಇದು ಬೇಕು ಅಂತಂದ್ರೂ ಬರುತ್ತೆ. ಕೆಲವೊಂದು ಪ್ರಾಡಕ್ಟ್ಸ್ ನಮ್ಗೆ ಅಷ್ಟು ಇಷ್ಟ ಆಗಲ್ಲ, ಆ ತರ ಎಲ್ಲ ಆಗುತ್ತೆ. ಅಂಡ್ ನಾವು ತೋರಿಸ್ಬಿಟ್ಟು ಆಮೇಲೆ ಯೂಸ್ ಮಾಡಿ ಇನ್ನೊಬ್ರಿಗೆ ಏನೋ ತೊಂದ್ರೆ ಆಗೋದು, ಅದಕ್ಕೋಸ್ಕರ ಆ ತರ ಸ್ಕಿನ್ ಕೇರ್ ಎಲ್ಲ ಜಾಸ್ತಿ ಮಾಡಕ್ ಹೋಗಲ್ಲ ನಾನು. ಇವಾಗೇನೋ ಪಾತ್ರೆಗಳು ಅಥವಾ ಇನ್ನೇನೋ ಡ್ರೆಸ್ಗಳು ಈ ತರದೆಲ್ಲ ಆದ್ರೆ ಚೆನ್ನಾಗಿ ಆ ತರದೆಲ್ಲ ಪ್ರಮೋಷನ್ಗೆ ನಾನು ಒಪ್ಕೊಳ್ತೀನಿ. ಆ ತರ ಆಗ್ಬೋದು ನಿಮ್ಗೆಲ್ಲ. ತುಂಬಾ ಜನ ನಾನು ನೋಡಿದ್ದೇನೆ, ತುಂಬಾ ಜನ ಲೇಡೀಸ್ ಗಳಿಗೆ ಪ್ರಮೋಷನ್ ಹೆಚ್ಚು. ಅವ್ರದ್ದೊಂದು ಸ್ಟೋರಿ ಫುಲ್ ನೋಡ್ತೀವಿ, ಆ ಸ್ಟೋರಿಲಿ ಹೆಂಗೆ ಅದನ್ನ ಆಡ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಅಂತ, ಎಲ್ಲಿಂದ ಎಲ್ಲಿಗೆ ಜಂಪ್ ತಗೊಳ್ತಾರೆ ಅಂತ ಹೇಳಿ. ನಂಗೆ ಕೆಲವು ಸಲ ಆಶ್ಚರ್ಯ ಆಗ್ತದೆ. ಕೆಲವರು ನ್ಯಾಚುರಲ್ ಆಗಿರುತ್ತೆ ಅದು. ನಮ್ಗೆ ಅನ್ಸೋದೇ ಇಲ್ಲ ಯಾವ ಕಾರಣಕ್ಕೆ ಇರೋದನ್ನ ಪ್ರಮೋಷನ್ ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ ಬೆಳಗಿನ ಕೆಲಸ ಶುರು ಮಾಡ್ತಾರೆ, ಶುರು ಮಾಡಿ ನಾನು ಮೊನ್ನೆ ನೋಡಿದೆ. ಆಮೇಲೆ ದೇವರದ್ದು ದೀಪದೆಲ್ಲ ತೊಳಿಯುವಂಥದ್ದು, ಆ ತೊಳಿಲಿಕ್ಕೆ ಒಂದು ಉಡಿ ಬಂದಿದೆ, ಅದ್ಯಾವ್ದೋ ಗೋಶಾಲೆ ಅಂತ ಹೇಳಿ ನಿಮಗೆ, ಅದನ್ನ ತಗೊಳ್ಳಿ ಅದು ಕ್ಲೀನ್ ಆಗತ್ತೆ ಅಂತ ಹೇಳಿ. ನಮ್ಗೆ ಇಷ್ಟೆಲ್ಲ ಓಡಾಡೋರಿಗೆ ನಮ್ಗೊಂದು ಪ್ರಮೋಷನ್ ಬರೋದಿಲ್ಲ. ಒಂದು ಉತ್ತಮವಾಗಿರುವಂತಹ ಮಾಹಿತಿಯನ್ನು ಕೊಟ್ರಿ. ನೀವಿಬ್ರು ಕೂಡ 2 ಚಾನಲ್ ನಡೆಸ್ತೀರಿ. ಇದೊಂದು ಸಮಾಜ ಸೇವೆ ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಜನರೆಲ್ಲರೂ ಕೂಡ ಒಳ್ಳೇದನ್ನು ಹುಡುಕ್ತಾ ಇರ್ತಾರೆ. ಆದ್ರೆ ಸೋಷಿಯಲ್ ಮೀಡಿಯಾ ನೋಡಿದ ಜನರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದ್ದು ಬರ್ತದೆ, ಮೊಬೈಲ್ ಯೂಸ್ ಮಾಡ್ಬೋದು, ಕೆಟ್ಟದ್ದು ಬರುತ್ತೆ ಅಂತ. ಆದ್ರೆ ಅದೇ ಜನರ ಹತ್ರ ಹೋಗಿ ನೀವೀಗೆ ಕ್ಯಾಮರಾ ಇಟ್ಟರೆ, ನೀವೊಂದು ಒಳ್ಳೇದು ವಿಚಾರ ಹೇಳಿದ್ದು, ಒಳ್ಳೇದು ಎಷ್ಟಿದ್ರು ಕೂಡ ಹೇಳುದಿಲ್ಲ, ಬೇಡ ಬೇಡ ನಂದು ಬೇಡ ಅಂತ ಹೇಳಿ ಓಡ್ತಿರ್ತಾರೆ. ನಾನು ಎಷ್ಟೋ ಕಡೆ ನೋಡಿದ್ದೀನಿ ಆ ರೀತಿ. ಅಂಥದ್ರಲ್ಲಿ ನೀವು ಒಳ್ಳೆ ವಿಷಯಗಳನ್ನ ಸ್ಪ್ರೆಡ್ ಮಾಡ್ತಿದ್ದೀರಿ. ಅದು ಒಳ್ಳೆ ವಿಷಯಗಳು ಹೆಚ್ಚು ಸ್ಪ್ರೆಡ್ ಆಗ್ಬೇಕು. ಅದು ಸ್ಪ್ರೆಡ್ ಆಗುದಿಲ್ಲ ಜನರಲ್ ಆಗಿ, ನಾವು ಸ್ಪ್ರೆಡ್ ಅನ್ನು ಮಾಡ್ಬೇಕು. ಅದಕ್ಕೋಸ್ಕರ ನೀವು ಇಬ್ಬರು ಕೂಡ ಸೂಪರ್ ಆಗಿರುವಂತ ಮಾಹಿತಿಯನ್ನು ನಮ್ಗೆಲ್ಲರಿಗೂ ಕೂಡ ಕೊಟ್ಟಿದ್ದೀರಿ. ನಿಮ್ಮ ಚಾನಲ್ಗೂ ಕೂಡ ಶುಭವಾಗಲಿ. ಅದೇ ರೀತಿ ನಿಮ್ಮ ಈ ಜರ್ನಿಗೂ ಕೂಡ ಶುಭವಾಗಲಿ ಅಂತ. ನಮ್ಮ ಲೈಫ್ ಅಟ್ ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಆಗ್ರೋ ಬ್ಲಾಗ್ಸ್ ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಬ್ಲಾಗ್ಸ್ ಬರುತ್ತೆ. ಹಾಗೆ ಬ್ಲಾಗ್ ವಿತ್ ಪ್ರಜ್ಞಾ ಅಂತ ಚಾನಲ್ ಇದೆ, ಅದರಲ್ಲಿ ಲೈಫ್ ಸ್ಟೈಲ್ ಬ್ಲಾಗ್ಸ್, ಕುಕಿಂಗ್ ಬ್ಲಾಗ್ಸ್ ಆ ತರ ಕೂಡ ವಿಡಿಯೋಸ್ ಬರುತ್ತೆ. ಸೊ ನೀವು 2 ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಸಂಪೂರ್ಣ ಸಹಜ ಕೃಷಿ ಚಾನಲ್ಗೂ ಕೂಡ ನಿಮ್ಮ ಪ್ರೀತಿನ ತೋರಿಸಿ. ಓಕೆ, ಧನ್ಯವಾದಗಳು.